ಯಾರಿನಿ ಮೋಹಿನಿ ನೀನ್ ಬೆಳ್ಳಿಗೆ ತಾಳಿ ಕಟ್ಟಬೇಡ. ನಾನ್ ನಿನ್ ಚಿಕ್ಕಮ್ಮ ಹೇಳ್ತಾ ಇದೀನಿ, ಬೆಳ್ಳಿಗೆ ತಾಳಿ ಕಟ್ಟಬೇಡ. ನೀಲಂಬರಿ ಬಾಯಿ ಮುಚ್ಚು. ಎಲ್ಲ ವಿಷಯನೂ ಮುತ್ತು ಗೊತ್ತಾಗಿದೆ. ಇನ್ನು ನಿನ್ನ ಆಟ ನಡೆಯೋದಿಲ್ಲ. ಇದೇ ಮಚ್ಚಿನ ಕೂತು ಬಿಡ್ತೀನಿ. ಕಟ್ಟು, ಬೆಳ್ಳಿ ಕಟ್ಟು. ಮಾಯಾ, ಬೆಳ್ಳಿಗೆ ಹುಷಾರಿಲ್ಲ, ಅವಳಿಗೆ ಪಪ್ಪಾಯ ಜ್ಯೂಸ್ ಹೇಳು. ಸರಿ ಮಾವ. ನೀನ್ ಬಾ ಬಾ ಕೂತ್ಕೋ. ಅಯ್ಯೋ ಮಾವ, ಏನೂ ಆಗಲ್ಲ. ಜ್ಯೂಸ್ ಕುಡಿದು ಸುಮ್ಮನೆ ಕೂತ್ಕೋ ಆಯ್ತಾ? ಎಷ್ಟು ಅಂತ ಹೇಳ್ಬೇಕು ನಿನ್ಗೆ? ಏನು ಕೆಲಸ ಮಾಡಬೇಡ ಅಂತ ಹೇಳಿರ್ಲಿಲ್ವ ನಾನು? ಷಣ್ಮುಗಣ್ಣ ಕ್ಲಾಸ್ ರಿಪೋರ್ಟ್ ಅಂತೆ ಬೆಳ್ಳಿ ಆಗ್ತದೆ. ಸರಿ, ಷಣ್ಮುಗಂಗೆ ಬರಕ್ಕೆ ಹೇಳು. ಸರಿ ಅಣ್ಣ. ಬೆಳ್ಳಿ, ಇದು ಹುಷಾರಾಗಿ ಇಟ್ಕೋ, ಬೇರೆ ಡಾಕ್ಟರ್ ಹತ್ರ ತೋರಿಸೋಣ. ಅಣ್ಣ ಅಣ್ಣ, ಅಲ್ಲಿ ಅಲ್ಲಿ ಏನಾಯ್ತು ಶರ್ಮಿಳಾ? ಅಣ್ಣ, ಅಮ್ಮ ಅಮ್ಮ, ಅಯ್ಯೋ ಏನಾಯ್ತು? ಸಮಾಧಾನ ಮಾಡ್ಕೋ. ಅಮ್ಮ ನೇಣು ಹಾಕೋತಿದಾರಣ್ಣ. ಏನು? ಚಿಕ್ಕಮ್ಮ, ಶರ್ಮಿಳಾ, ಮಾವನ್ ಫೋನ್ ಮಾಡು. ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಮ್ಮ ಕೆಳಗಿಳಿರಿ. ಚಿಕ್ಕಮ್ಮ, ಅಮ್ಮ, ಚಿಕ್ಕಮ್ಮ, ಅಮ್ಮ, ಚಿಕ್ಕಮ್ಮ, ಅಮ್ಮ, ಏನಾಯ್ತು? ಮಾತಾಡೋಣ, ಫಸ್ಟ್ ಕೆಳಗಡೆ ಹೇಳಿ ಅಮ್ಮ. ಚಿಕ್ಕಮ್ಮ, ಅಮ್ಮ, ಕೆಳಗಿಳಿರಿ. ಚಿಕ್ಕಮ್ಮ, ನಾನು ಯಾರಿಗೋಸ್ಕರ ಬದುಕಿರ್ಲಿ ಮುತ್ತು. ಚಿಕ್ಕಮ್ಮ ಬೇಡ. ಚಿಕ್ಕಮ್ಮ, ಚಿಕ್ಕಮ್ಮ ನಿಮ್ ಕೈ ಮುಗಿತೀನಿ. ಚಿಕ್ಕಮ್ಮ, ನಾನು ಯಾರಿಗೂ ಭಾರವಾಗಿರಕ್ ಇಷ್ಟಪಡೋದು. ನಾನು ಸತ್ತು ಹೋಗ್ತೀನಿ. ಚಿಕ್ಕಮ್ಮ, ಅಮ್ಮ, ಅಮ್ಮ, ಅಯ್ಯೋ ಮುತ್ತು, ನೀನ್ ಎಲ್ಲೇ ಇರು, ಚೆನ್ನಾಗಿರು. ನನ್ ಸಾಯಕ್ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳು. ನನಗ್ ನಿಮ್ ತಂದೆ ತರ ಚುಚ್ಚಿ ಚುಚ್ಚಿ ಮಾತಾಡಕ್ ಬರಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ನಿನಗ್ ಮೋಸ ಮಾಡ್ಬೇಕು ಅಂತಾಗ್ಲಿ, ನಿನ್ನ ಆಸ್ತಿ ಹೊಡ್ಕೋಬೇಕು ಅಂತಾಗ್ಲಿ ನನ್ನ ಯಾವತ್ತೂ ಕನಸು ಮನ್ಸಲ್ಲೂ ಎಣ್ಸಿಲ್ಲಪ್ಪ. ನಿನ್ನಂತ ಒಬ್ಬ ಮಗ ಇದನಲ್ಲ ಅಂತ ನಾನು ಹೆಮ್ಮೆಯಿಂದ ಬದುಕ್ತಾ ಇದ್ದೆ. ನೀನು ಯಾವತ್ತು ನನ್ನ ಪ್ರೀತಿ ಮೇಲೆ ಅನುಮಾನ ಪಟ್ಟೆ ನೋಡು, ನಾನು ಅವತ್ತೇ ಸತ್ತೋದೆ. ನನಗೆ ಜಗತ್ತಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಪ್ಪ. ನನಗೆಲ್ಲ ನೀನೇ ಮುತ್ತು. ನಾನು ಸತ್ತು ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ. ನೀನು ಚೆನ್ನಾಗಿರು, ನೀನು ಚೆನ್ನಾಗಿರು ಮುತ್ತು, ಚೆನ್ನಾಗಿರು. ಚಿಕ್ಕಮ್ಮ, ನಾನು ನಿಮ್ಮನ್ನ ಅನುಮಾನ ಪಟ್ಟಿಲ್ಲ. ಚಿಕ್ಕಮ್ಮ, ನಿಮ್ ಕಾಲು ಬೀಳ್ತೀನಿ, ದಯವಿಟ್ಟು ಕೆಳಗಿಳಿರಿ. ಚಿಕ್ಕಮ್ಮ, ದಯವಿಟ್ಟು. ಚಿಕ್ಕಮ್ಮ, ಏನೋ ಮಾಡೋದೀಗ? ಡೋರು ನಡಿ. ಚಿಕ್ಕಮ್ಮ, ಬೇಡ, ಹೇಳತ್ತು. ಚಿಕ್ಕಮ್ಮ, 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 ಏನ್ ಮಾಡ್ತಿದ್ದೀರಾ? ಚಿಕ್ಕಮ್ಮ, ಮಾಯಾ, ಹೋಗಿ ನೀರ್ ತಗೊಂಬ ಬೇಗ. ಸರಿ ಮಗ. ಅಮ್ಮ, ಏನಾಗಿದೆಯಮ್ಮ ನಿನ್ಗೆ? ಅಮ್ಮ, ನಿಮ್ಗೇನಾದ್ರೂ ಆಗಿದ್ರೆ ನಾವು ಬದುಕ್ತಿದ್ವಾ? ಚಿಕ್ಕಮ್ಮ, ಯಾಕೆ ಈ ರೀತಿ ಎಲ್ಲ ಮಾಡ್ಕೊಳಕ್ ಹೋದ್ರಿ? ನನ್ನ ಮೇಲೆ ಅನುಮಾನ ಬಂತಲ್ಲ ಮುತ್ತು, ಬದುಕಿದ್ದು ಪ್ರಯೋಜನ ಇಲ್ಲ ಮುತ್ತು. ನಾನು ಸಾಯ್ತೀನಿ, ಬಿಟ್ಬಿಡು. ಚಿಕ್ಕಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ಚಿಕ್ಕಮ್ಮ, ಬೆಳಿ, ಆ ಬಟ್ಟೆ ಕೊಡು. ಅಪ್ಪ ಹಿಂಗೆಲ್ಲ ಮಾಡ್ಕೊಂಡ್ರಲ್ಲ ಅಂತ ಕೋಪದಿಂದ ಬೈದ್ನೆ ಹೊರತು ನಿಮ್ಮ ಮೇಲೆ ಅನುಮಾನದಿಂದ ಅಲ್ಲ. ಚಿಕ್ಕಮ್ಮ, ನಿಮ್ಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ.
ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಚಿಕ್ಕಮ್ಮ? ನನಗೆ ನೀವೇ ಎಲ್ಲ. ಅಲ್ಲಿ ನಿಮ್ಮ ತಂದೆ ನನ್ನ ಮೇಲೆ ಕೂಗಾಡ್ತಿರ್ಬೇಕಾದ್ರೆ ನೀನು ಬಂದು ನನ್ನ ಪರವಾಗಿ ಮಾತಾಡ್ತೀಯ ಅಂತ ಅನ್ಕೊಂಡೆ. ಆದರೆ ನೀನು ಮನೆಗೆ ಬಂದು ಜೋರಾಗಿ ಮಾತಾಡ್ಬೇಕಾದ್ರೆ ನನ್ನ ಪ್ರಾಣ ಅಲ್ಲೇ ಹೊಟ್ಟೋಯ್ತು ಮುತ್ತು. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಮುಖ್ಯ ಅಲ್ಲ ಮುತ್ತು. ನನಗೆ ನಿನ್ನ ನಂಬಿಕೆ ಮುಖ್ಯ. ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಅನುಮಾನ ಬಂದರೆ ನಾನು ಇದ್ರೂ ಒಂದೇ, ಸತ್ರೂ ಒಂದೇ. ನೀವಿಷ್ಟು ನನ್ನ ದೊಡ್ಡವನಾಗಿ ಮಾಡಿದ್ದೀರಾ, ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಇದ್ರ ಮೇಲೂ ನಿಮ್ಮನ್ನು ನಾನು ಅನುಮಾನ ಪಟ್ಟರೆ ನಿಮಗಿಂತ ಮುಂಚೆ ನಾನು ಹೋಗ್ತೀನಿ ಹೊರತು ನಿಮ್ಮನ್ನು ಮಾತ್ರ ಕಳಿಸ್ಕೊಡಲ್ಲ ಚಿಕ್ಕಮ್ಮ. ನೀನು ಕೋಪ ಮಾಡಿಕೊಂಡ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮುತ್ತು. ನಿಮ್ಮಪ್ಪ ಹಾಗೆಲ್ಲ ಕೂಗಾಡಿದ್ಮೇಲೆ ನೀನು ಬಂದು ನನ್ನ ಒಂದು ಮಾತು ವಿಚಾರಿಸ್ಲಿಲ್ಲ, ಹೇಗಿದೆಯಾ ಅಂತನೂ ಕೂಡ ಕೇಳಲಿಲ್ಲ. ನನಗೆ ನಿನ್ನ ಬಿಟ್ಟು ಬೇರೆ ಯಾವುದೂ ಮುಖ್ಯ ಅಲ್ಲ ಮುತ್ತು. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡೆ. ನಾನು ಆಸ್ತಿ ಹೊಡ್ಕೋತೀನಿ ಅಂತ ಅವರೆಲ್ಲ ಮಾತಾಡಿದ್ರು. ಅವ್ರಿಗೇನು ಗೊತ್ತು ನೀನೇ ನನ್ನ ದೊಡ್ಡ ಆಸ್ತಿ ಅಂತ. ಇದನ್ನೆಲ್ಲ ತಗೊಂಡು ನಾನು ಏನು ಮಾಡಲಿ ಮುತ್ತು? ಇನ್ನೆಷ್ಟು ದಿನ ಬದುಕಿರ್ತೀನೋ ನನಗೆ ಗೊತ್ತಿಲ್ಲ. ಆ ದೇವರು ನನ್ನನ್ನು ಯಾವಾಗ ಕರ್ಕೊಳ್ತಾನೋ ಗೊತ್ತಿಲ್ಲ ಮುತ್ತು. ಇಲ್ಲ ಚಿಕ್ಕಮ್ಮ, ನಿನ್ನ ತಮ್ಮ ತಂಗಿಗೆ ಆಸ್ತಿ ಹಂಚಕ್ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿದ್ರಲ್ಲ, ನಿನಗೆ ಹೇಗೆ ತಂದೆ? ಈ ಮಕ್ಕಳಿಗೂ ಅವರೇ ತಂದೆ ಅಲ್ವಾ? ನೀನು ಅವ್ರಿಗೆ ಅಣ್ಣ ತಾನೆ. ಈ ಆಸ್ತಿ ತಗೊಂಡು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ನೀನೇ ಪ್ರಪಂಚ ಮುತ್ತು. ನನಗೂ ಅಷ್ಟೇ ಚಿಕ್ಕಮ್ಮ, ನನಗೆ ನೀವೇ ಪ್ರಪಂಚ. ನಿಮ್ಮ ಮುಂದೆ ಈ ಪ್ರಾಣ ಎಲ್ಲ ಒಂದು ಲೆಕ್ಕನ? ಇಲ್ಲ ಚಿಕ್ಕಮ್ಮ, ಈ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮೇಲೆ ನಂಬಿಕೆ ಹೋಗಲ್ಲ ಚಿಕ್ಕಮ್ಮ. ನೀವು ನನ್ನ ದೇವರು ಚಿಕ್ಕಮ್ಮ, ನನ್ನ ದೇವರು. ಯಾವತ್ತಾದ್ರೂ ದೇವ್ರನ್ನ ಅನುಮಾನ ಪಡ್ತಾನ ಹೇಳಿ? ಈ ಜನ್ಮಕ್ಕೆ ನಿಮ್ಮೊಬ್ರು ಪ್ರೀತಿ ಸಾಕು, ಯಾರು ಬೇಡ ಚಿಕ್ಕಮ್ಮ. ನೋಡಿ ಚಿಕ್ಕಮ್ಮ, ನಿಮಗೆ ತುಂಬಾ ಆಯಾಸ ಆಗಿರ್ಬೇಕು. ಇನ್ಮೇಲೆ ಈ ರೀತಿ ನಿರ್ಧಾರ ತಗೊಂಬೇಡಿ ಚಿಕ್ಕಮ್ಮ. ನಿಮ್ಮನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ. ನೀವು ರೆಸ್ಟ್ ಮಾಡಿ ಅಮ್ಮ, ನಾನು ಬರ್ತೀನಿ. ಅಮ್ಮ, ನನಗಂತೂ ತುಂಬ ಹೆದರಿಕೆ ಆಗಿತ್ತು. ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಸಾಯ ನಾಟಕ ನಿಮ್ಮಪ್ಪನಿಗೊಬ್ಬನಿಗೆ ಎಲ್ಲ ಆಡೋಕೆ ಬರೋದು. ಅವನಿಗಿಂತ ಚೆನ್ನಾಗಿ ಈ ನೀಲಾಂಬರಿಗೆ ಆಡಕ್ಕೆ ಬರುತ್ತೆ. ಮುತ್ತು ಮನಸ್ಸಲ್ಲಿ ಚಿಕ್ಕಮ್ಮನೇ ಎಲ್ಲ ಅನ್ನೋ ಒಂದು ಚಿಕ್ಕ ಗಿಡ ನೆಟ್ಟು ದೊಡ್ಡ ಮರವಾಗಿ ಬೆಳೆಸಿದ್ದೀನಿ. ಒಂದು ಸಣ್ಣ ಪುಟ್ಟ ಗಾಳಿ ಬೀಸಿದ್ರೆ ಅದು ಮುರಿದೋಗುತ್ತಾ? ಅದರ ಬೇರು ಎಷ್ಟು ಗಟ್ಟಿಯಾಗಿದೆ ಅಂತ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲ. ನಿಮ್ಮಪ್ಪ ಬೇರಲ್ಲ, ಒಂದೇ ಒಂದು ಸಣ್ಣ ಎಲೆನೂ ಅಲ್ಲಾಡ್ಸಕ್ಕಾಗೋದಿಲ್ಲ. ಅಮ್ಮ, ಅಂತೂ ಚೆನ್ನಾಗೇ ನಿಭಾಯಿಸಿದ್ರಿ. ಇನ್ನೂ ಆಟ ಮುಗುದಿಲ್ಲ ಬೈರ. ಅಸಲಿ ಆಟ ಈಗ ಶುರುವಾಗತ್ತೆ. ಮುತ್ತುನೇ ನನ್ನ ಪ್ರಶ್ನೆ ಮಾಡಿದಾನೆ ಅಂದಮೇಲೆ ಊರ್ ಜನ ಬಿಡ್ತಾರ? ಆ ಬೆಟ್ಟೇಗೌಡನ ಮನೆಯವರು ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾರೆ. ಕೇಳ್ರಪ್ಪ ಕೇಳಿ,
ಬೆಟ್ಟೇಗೌಡ್ರ ಮಕ್ಕಳು ದೊಡ್ಡ ಮನೆಯವರು ವಿರುದ್ಧವಾಗಿ ದೂರು ಕೊಟ್ಟವ್ರೆ. ಇದಕ್ಕೆ ಸಂಬಂಧಪಟ್ಟವರೆಲ್ಲ ಪಂಚಾಯತಿಗೆ ಬಂದು ಸೇರ್ಬೇಕು. ಅಮ್ಮ, ಈಗ ನೀನು ಹೇಳ್ದಂಗೆ ಆಯ್ತು, ಏನು ಮಾಡೋದು? ಈಗಷ್ಟೇ ಅಲ್ಲ, ಇನ್ನು ಮುಂದೆ ಆಗೋದು ನಾನು ಹೇಳ್ದಾಗೇನೆ. ನೋಡ್ರಪ್ಪ, ದೊಡ್ಡ ಮನೆಯವರು ಇಲ್ಲಿದ್ದಾರೆ, ಅವ್ರ ಮೇಲೆ ದೂರು ಕೊಟ್ಟಿರೋ ಬೆಟ್ಟೇಗೌಡ್ರ ಮನೆಯವರು ಇಲ್ಲಿದ್ದಾರೆ ಅಂದಮೇಲೆ ಪಂಚಾಯಿತಿ ಶುರು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೋತೀನಿ. ಈ ಊರಿನ ಹಿರಿಯರು ಮುಖಂಡರಾಗಿದ್ದ ಬಸವರಾಜಪ್ಪ ಅವರು ವಿಷ ಕುಡಿದು ಆಸ್ಪತ್ರೆ ಸೇರವ್ರೆ. ಆದರೂ ಪಂಚಾಯಿತಿ ನಡೆಸೋದು ನಮ್ಮ ಕರ್ತವ್ಯ. ಈಗ ನಡೀತಾ ಇದ್ದದ್ದು ಹರಣಿ ಬೈರ ಮದುವೆ ಅರ್ಧಕ್ಕೆ ನಿಂತೋಗೈತೆ. ಇದ್ರ ಸಲುವಾಗಿ ನಿಮ್ಮ ದೊಡ್ಡಪ್ಪ ದೂರು ಕೊಟ್ಟವ್ರೆ. ಇದಕ್ಕೆ ನೀನೇನಂತೀಯ ಮುತ್ತು? ನೀವೇ ಹೇಳಿದ್ರಲ್ಲ ಅಪ್ಪ ಆಸ್ಪತ್ರೆಲಿದ್ದಾರೆ ಅಂತ. ಇಂಥ ಸಮಯದಲ್ಲಿ ಯಾರಾದ್ರೂ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾರ? ನೀವೇ ಹೇಳಿ. ಹಂಗಂತ ನಮ್ಮನ್ನ ಹೆಣ್ಮಗಳು ಹೊಟ್ಟೆ ಮುಂದೆ ಮಾಡ್ಕೊಂಡು ಊರೂರು ಸುತ್ತಬೇಕಾ? ನಿಮ್ಮೊಬ್ಬರಿಗೆ ಅಲ್ಲ, ನಮಗೂ ಮರ್ಯಾದೆ ಐತೆ. ನಾವೇನ್ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿಲ್ವಲ್ಲ, ನಮಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಿದೀವಿ ಅಷ್ಟೇ. ಟೈಮು? ನಿಮ್ ತಂದೆ ಹುಷಾರಾಗ್ಬೇಕು, ಆಮೇಲೆ ಮುಹೂರ್ತ ನೋಡ್ಬೇಕು, ನಿನ್ ಮದುವೆ ಆಗ್ಬೇಕು, ಆಮೇಲೆ ನಿನ್ ತಮ್ಮನ ಮದುವೆ ಆಗ್ಬೇಕು. ಅಷ್ಟರಲ್ಲಿ ಇವಳಿಗೆ ಮಗು ಆಗಿ ಮಗು ಬೆಳೆದ್ ನಿಂತಿರತ್ತೆ. ಆಮೇಲೆ ಜೀವನ ಪೂರ್ತಿ ಮಗು ಆದ್ಮೇಲೆ ಮದುವೆ ಆದ್ಲು ಅಂತ ಕಳಂಕ ಹೊತ್ಕೊಂಡು ತಿರ್ಗಾಡ್ಬೇಕಾ? ಏನ್ ಮಾತು ಅಂತ ಆಡ್ಯಪ್ಪ ನೀನು? 4 ಜನಕ್ಕೆ ಬುದ್ಧಿ ಹೇಳೋ ಅಂತವ್ರು ನೀವು. ನೀವ್ ಹಿಂಗ್ತ ಮಾತಾಡೋದ? ರೀ ಗೌಡ್ರೆ, ನಮ್ಗವೆಲ್ಲ ಗೊತ್ತಿಲ್ಲ. ಈ ಪಂಚಾಯತ್ಗೆಲಿ ನಮ್ಗೆ ನ್ಯಾಯ ತೀರ್ಮಾನ ಆಗ್ಲೇಬೇಕು. ಹಿಂಗೆಲ್ಲ ಕೋಪ ಮಕ್ಕಳು ಹೆಂಗಪ್ಪ ಅಶೋಕ? ಅಣ್ಣನ ನಾನು ಸಮಾಧಾನ ಮಾಡ್ತೀನಿ, ಆದದ್ದಾಯ್ತು ಅಂತಾನೆ ಇಟ್ಕೊಳ್ಳಿ. ಇದು ಹಿಂಗೆ ನಡೆದ್ರೆ ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಇರೋದು? ಹರಿಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಔಷಧಿ ಕೊಡಬೇಕು, ಅವಳ ಮಗುನ ಆಹಾರೈಕೆ ಮಾಡಬೇಕು. ಆದರೆ ಇವ್ರು ಶುರುನಲ್ಲೇ ಅಡ್ಗಾಲ್ ಆಗ್ತಿದ್ದಾರೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಬೈರಿಂಗ್ ಆಸ್ತಿ ಬರ್ಕೊಡ್ಬೇಕು. ಅದನ್ನ ಬರ್ಕೊಡಕ್ ಆಗ್ದಲೇನೆ ಇವ್ರೆಲ್ಲ ವಿಷ ಕುಡಿಯೋ ನಾಟಕ ಆಡ್ತಿರೋದು. ಅಶೋಕ, ನಮ್ಮನ್ನ ಪಂಚಾಯತಿ ಕರೆದಿದ್ದು ನಮ್ಮ ಜೊತೆ ಮಾತಾಡೋದಕ್ಕೋ ಇಲ್ಲ ಎಲ್ಲರ ಮುಂದೆ ನನ್ನ ಮಗ ಮುತ್ತುರಾಜನ್ ಮರ್ಯಾದೆ ತೆಗೆಯೋದಕ್ಕೋ? ನೀವು ಮಾತಾ ಇರೋದು ಒಂದ್ ಸ್ವಲ್ಪನೂ ಸರಿ ಇಲ್ಲ. ಊರಿನ ಹಿರಿಯರು ನೀವು. ನಿಮಗಿರೋ ಆಸ್ತಿಯಲ್ಲಿ ಬೈರೆ ನೀವು ಸ್ವಲ್ಪ ಕೊಟ್ರೆ ನಿಮಗೇನು ನಷ್ಟ ಆಗೋದಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅದೇಂಗ್ ಬಂದ್ಬಿಡ್ತಾರೆ? ಆಸ್ತಿ ಬೈರಂಗ್ ಹಂಚಿಕೆ ಆಗ್ಬೇಕು ಅಂದ್ರೆ ಮೊದಲು ಮುತ್ತು ಮದುವೆ ಆಗ್ಬೇಕು. ಅವನ ಹೆಂಡತಿ ಬಂದು ಸೈನ್ ಹಾಕೊಡ್ಬೇಕು, ಆಮೇಲೆ ಆಸ್ತಿ ಭಾಗ ಮಾಡಕ್ಕಾಗೋದು. ಈ ರೀತಿನೇ ವಿಲ್ಲಲ್ಲಿ ಬರ್ದಿರೋದು. ಮುತ್ತು ಮದುವೆ ನಿಂತಿರೋದಕ್ಕೆ ತಾನೇ ಹರಣಿ ಮತ್ತೆ ಬೈರನ್ ಮದುವೆ ನಿಂತೋಗಿದ್ದು. ಎಲ್ಲದಕ್ಕೂ ಲಿಂಕ್ ಇದೆ ಸ್ವಾಮಿ. ನಾವೇನ್ ಮಾಡೋಣ? ಎಲ್ಲ ನಮ್ ಕರ್ಮ. ಎಲ್ಲ ಆಸ್ತಿಗೋಸ್ಕರ ಹೊಂಚಾಗ್ತಿದ್ದಾರೆ ಹೊರತು ನನ್ನ ಪರಿಸ್ಥಿತಿನ ಯಾರು ಅರ್ಥನೇ ಮಾಡ್ಕೋತಿಲ್ಲ. 2 ಕುಟುಂಬ ಒಂದಾಗ್ಲಿ ಅನ್ನೋ ಪ್ರಯತ್ನನ ಇವರೆಲ್ಲರೂ ದುರುಪಯೋಗ ಮಾಡ್ಕೋತಿದ್ದಾರೆ. ಆಯ್ತು, ಈ ವಿಷಯ ಇಷ್ಟು ದೂರಕ್ಕೆ ಬಂದಿದೆ ಅಂದಮೇಲೆ ನಾನಿನ್ ತಡ ಮಾಡಲ್ಲ. ನಾನು ಬೇಗ ಮದುವೆ ಆಗಿ ಬೈರಿಂಗ್ ಸೇರ್ಬೇಕಿರೋ ಆಸ್ತಿನ ಅವನಿಗೆ ಕೊಡ್ತೀನಿ. ಅದರಲ್ಲೂ ಒಂದು ಸಮಸ್ಯೆ ಇದೆ ಮತ್ತು ಬೆಟ್ಟೇಗೌಡರ ಮನೆಯವರು ಪಂಚಾಯತಿ ಕರೀಲಿಲ್ಲ ಅಂದಿದ್ರು ನಾವು ನಿಮ್ಮ ಮನೆಯವ್ರನ್ನ ಕರೆಸಿ ಇಲ್ಲಿ ಪಂಚಾಯತಿ ಮಾಡ್ತಿದ್ವಿ. ಬಸವರಾಜಪ್ಪ ಅವರು ಊರಿಗೆ ದೊಡ್ಡವರು. ಅವರನ್ನು ನೀವು ಹೇಗೆ ನೋಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಅವ್ರು ಒಂದಲ್ಲ 2 ಸರಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ನಿಮ್ಮ ಮದುವೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಇರಬೇಕು ಅನ್ನೋದೇನು ಸ್ವಾಮಿ, ಅದೇ ನಿಜ ತಾನೇ? ಬಸವರಾಜಪ್ಪನ್ಗೆ ಏನು ಇಡೀ ಊರಿಗೆ ನಿನ್ ಮದ್ವೆ ಇಷ್ಟ ಇಲ್ಲ ಅನ್ನೋದು ಗೊತ್ತು. ಒಂದ್ ಮಾತು ಹೇಳ್ತೀನಿ ಕೇಳು ಮುತ್ತು, ಮಾಯಾ ನಿನ್ಗೆ ಸರಿಯಾದ ಜೋಡಿ ಅಲ್ಲ. ಮದ್ವೆ ಆಗು, ಆದ್ರೆ ಮಾಯಿನ್ ಮಾತ್ರ ಮದ್ವೆ ಆಗ್ಬೇಡ. ಅವಳ ಕಾಗುಣದಿಂದನೇ ಊರಲ್ಲಿ ಇಷ್ಟು ಸಮಸ್ಯೆ ನಡೀತಾ ಇರೋದು.
ಬೆಳ್ಳಿ ಕಾಲ್ಗುಣ ಚೆನ್ನಾಗಿದೆ. ಅವಳನ್ನ ಮದ್ವೆ ಆದ್ರೆ ನೀನು ಸುಖವಾಗಿ ಚೆನ್ನಾಗಿರ್ತೀಯ. ನೋಡ್ ಮುತ್ತಣ್ಣ, ನಾನು ಹೇಳೋದು ಇಷ್ಟೇ, ನೀನು ಬೆಳ್ಳಿನೇ ಮದ್ವೆ ಆಗ್ಬೇಕು. ಎಲ್ಲರೂ ಸಮಾಧಾನವಾಗಿರ್ರಿ. ನೋಡಪ್ಪ ಮುತ್ತು, ನಾವು ಹೇಳಬೇಕಾದ ಮಾತನ್ನ ಹೆಂಗಸೆ ಹೇಳಿದಾಳೆ. ನಿನ್ನ ಬಗ್ಗೆ ಈ ಊರಿನ ಜನಗಳಿಗೆ ಗೌರವ ಇದೆ, ಪ್ರೀತಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಿರೋ ಈ ಮಾಯನ ಊರು ಬಿಟ್ಟು ಕಳಿಸ್ಬಿಡು. ಆಗ ನೀನು ಚೆನ್ನಾಗಿರ್ಬೋದು, ನಿನ್ನ ಕುಟುಂಬನೂ ಚೆನ್ನಾಗಿರುತ್ತೆ. ಹೌದೌದೌದು, ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಹೌದೌದು, ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಊರು ಬಿಟ್ಟು ಕಳಿಸ್ಬೇಕು. ಹೌದೌದು, ಮಾಯನ ಊರು ಬಿಟ್ಟು ಕಳಿಸ್ಬೇಕು. 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 ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಹೌದೌದು, ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಊರು ಬಿಟ್ಟು ಕಳಿಸ್ಬೇಕು. ಮಾಯನ ಊರು ಬಿಟ್ಟು ಕಳಿಸ್ಬೇಕು. ಹೌದು ಹೌದು. ಸುಮ್ನೆ ಇದ್ರೆ ಮುತ್ತುಗೆ ಇನ್ನೊಬ್ರ ಜೊತೆ ಮದುವೆ ಮಾಡ್ಬಿಡ್ತೀರಾ? ಊರಿನ ವಿಚಾರದಲ್ಲಿ ತೀರ್ಪು ಕೊಡಿ, ನಾನು ಒಪ್ಕೋತೀನಿ. ಯಾರು ಯಾರನ್ನ ಮದುವೆ ಆಗ್ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಡಿ. ಮನೆ ವಿಚಾರ ಊರಿನ ವಿಚಾರ ಆಗಿದ್ದಕ್ಕೆ ಹೇಳ್ತಾ ಇರೋದು. ಬಸವರಾಜಪ್ಪರು ವಿಷ ಕುಡಿದಿದ್ದು ದೇವಸ್ಥಾನದ ಹತ್ರ ಅಂದಮೇಲೆ ಅದು ಮನೆ ವಿಚಾರ ಹೇಗಾಗುತ್ತೆ? ನೀವೇ ಯೋಚನೆ ಮಾಡಿ ಹೇಳಿ. ನೀವು ಹೇಳ್ತಿರೋದೇನೋ ಸರಿಯಾಗೇ ಇದೆ. ಹಾಗಂತ ಈಗ ಊರಿನ ಜನರ ಮುಂದೆ ಹೇಳೋ ಬದಲು ಸಪ್ರೇಟಾಗಿ ಹೇಳ್ಬೋದಿತ್ತಲ್ಲ. ನೀವು ಒಬ್ಬರಿಗೆ ಹೇಳ್ತಿರೋ ಇಬ್ಬರಿಗೆ ಹೇಳ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಇಡೀ ಊರ್ ಜನರ ಮುಂದೆ ಮುತ್ತು ಮದುವೆನ ಮಾಯ ಜೊತೆ ನಾನು ಮಾಡ್ತೀನಿ. ಅದನ್ನ ಯಾರ ಕೈಲೂ ತಡೆಯೋಕ್ಕಾಗೋದಿಲ್ಲ. ಜನಗಳು ಬೇಡ ಅಂತ ಹೇಳ್ತಾ ಇರೋ ವಿಷಯನ ನೀವೇ ಮಾಡ್ತೀನಿ ಅಂತಿದ್ದೀರಲ್ಲ. ಪಂಚಾಯಿತಿ ತೀರ್ಮಾನನ ನೀವು ಒಪ್ಪಲೇಬೇಕು. ಆ ಹೆಂಗ್ಸ್ ಹೇಳ್ದಾಗೆ ಬೆಳ್ಳಿನೇ ಮುತ್ತು ಸರಿಯಾದ ಜೋಡಿ ಅಂತ ನಮಗೂ ಅನ್ಸಿದೆ. ಬಸವರಾಜಪ್ಪವ್ರ ಆಸೆನೂ ಅದೇ ತಾನೆ. ಹಾಗಾಗಿ ಬೆಳ್ಳಿನ ಮುತ್ತು ಕೊಟ್ಟು ಮದುವೆ ಮಾಡಿ, ಹರಿಣಿ ಬೈರನ್ನು ಮದುವೆ ಮಾಡಿ, ಎಲ್ಲರ ಜೀವನ ಸುಖಕರವಾಗಿರುತ್ತೆ. ಮಾಯಾ, ಮಾಯಾ, ಮಾಯಾಗೆ ನಿಮ್ಮಗಳ ಮಾತಿಂದ ಅವಮಾನ ಆಗಿದೆ. ಅವಳೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಇಡೀ ಊರ್ ಜನ ಹೊಣೆ ಆಗ್ತೀರಾ. ಚಿಕ್ಕಮ್ಮ, ಆ ರೀತಿ ಏನೂ ಆಗೋದಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಮೊದಲು ನಮ್ಮಪ್ಪ ಗುಣ ಆಗಿ ಬರಬೇಕು. ಅದಾದ್ಮೇಲೆ ಮಿಕ್ಕಿದ ಕೆಲ್ಸದ ಕಡೆ ಗಮನ ಕೊಡೋಕೆ ಸಾಧ್ಯ. ಅಲ್ಲಿವರೆಗೂ ನಂಗೆ ಸ್ವಲ್ಪ ಸಮಯ ಬೇಕು. ಸರಿ ಗೊತ್ತು. ನಾವಿನ್ನು ಬರ್ತೀವಿ. ಬನ್ನಿ ಚಿಕ್ಕಮ್ಮ, ಬೈರಾ. ರೀ ಸ್ವಾಮಿ, ಪಂಚಾಯತಿ ಕರೆಸಿದ್ದು ನ್ಯಾಯ ಕೊಡಿಸಿ ಅಂತನಾ, ಇಲ್ಲ ನೀವೆಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡಿ ಅಂತನಾ? ನೀವು ಅವರೆಲ್ಲ ಒಂದೇ ಕುಟುಂಬದವರಲ್ಲೇನಪ್ಪ, ಅದಕ್ಕೆ ಕೋಪ ಮಾಡ್ಕೊಂಡ್ರೆ ಹೆಂಗೆ? ಒಂದೇ ಕುಟುಂಬ ಅಂತೀರಾ, ಆದ್ರೆ ನಡ್ಕೊಳ್ಳೋ ರೀತಿ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಅವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನ? ನ್ಯಾಯ ಕೇಳ್ಕೊಂಡು ಪಂಚಾಯತಿಗೆ ಬಂದ್ವಲ್ಲ, ಮೊದಲು ನಮಗ್ ಬುದ್ಧಿ ಇಲ್ಲ. ಏಯ್, ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಬಾ. ಹಾಯ್ ಮಾಯಾ, ಪಂಚಾಯತಿಲೆಲ್ಲ ಹೇಗಾಯ್ತು? ನೀನ್ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ, ನಾನ್ ನಮ್ಮ ಊರಿಗೆ ಹೋಗ್ತಿದೀವಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡು, ಜಾಸ್ತಿ ಕ್ವೆಶನ್ಸ್ ಕೇಳ್ಬೇಡ ರಶ್ಮಿ. ಪ್ಲೀಸ್ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಾ. ಹೇ ಮಾಯಾ, ನಿಂತ್ಕೊಳ್ಳೆ. ಹೇಳಿದ್ನ ಕೇಳು, ಸುಮ್ಮನೆ ಬೇಗ ಬಾ. ಮಾಯಾ, ನಿಂತ್ಕೋ. ಏನಾಯ್ತು ಮಾಯಾ? ಯಾಕೆ ಹೀಗೆಲ್ಲ ನಡ್ಕೋತಿದ್ಯಾ? ಬಿಡ್ರಿ ಕೈನಾ. ಯಾರು ನೀವು? ಯಾವ ಅಧಿಕಾರದ ಮೇಲೆ ನನ್ನ ಕೈ ಇಟ್ಕೋತಿದ್ದೀರಾ? ಮುಂದೆ ನಿನ್ನ ಮದುವೆ ಆಗೋನು ಆ ಅಧಿಕಾರದ ಮೇಲೆ ಕೈ ಹಿಡ್ಕೊಂಡಿದ್ದು.
ಆ ಅಧಿಕಾರ ಇದೆ ಅಂದಮೇಲೆ ನೀವು ಹೇಗೆ ನಡ್ಕೋಬೇಕು, ಆದ್ರೆ ನೀವು ಹೇಗೆ ನಡ್ಕೋತಿದ್ದೀರಾ ಅಂತ ನಿಮಗೆ ಗೊತ್ತಿದ್ಯಾ ಮಾವ? ನನ್ನ ಮಾತು ಕೇಳು ಮಾಯಾ. ನಿಮ್ಮನ್ನ ಮದ್ವೆ ಆಗೋ ಹುಡುಗಿನ ಊರವರೆಲ್ಲಷ್ಟು ಹೀನಾಯವಾಗಿ ಅವಮಾನ ಮಾಡ್ಬೇಕಾದ್ರೆ ಎಲ್ಲಿ ಹೋಗಿತ್ತು ನಿಮ್ಮ ಅಧಿಕಾರ? ಎಲ್ಲಿ ಹೋಗಿತ್ತು ನಿಮಗೆ ಆವೇಶ? ಹೇಳಿ ಮಾವ, ಯಾಕೆ ಸೈಲೆಂಟ್ ಆಗೋದ್ರಿ? ಪಂಚಾಯತಿಲೂ ಸೈಲೆಂಟ್ ಆಗಿದ್ರೆ ಈಗಲೂ ಸೈಲೆಂಟ್ ಆಗಿದ್ದೀರಾ. ಮುಂದೆ ಯಾರಾದ್ರೂ ನಿಮ್ಮ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಆಗ್ಲೂ ಸೈಲೆಂಟ್ ಆಗೇ ಇರ್ತೀರಾ ಅಂತ. ಮಾಯಾ, ಕೋಪ ಬರ್ತಿದ್ಯಾ ಮಾವ? ನನಗೂ ಇದೇ ರೀತಿ ಕೋಪ ಬಂದಿತ್ತು, ಆದ್ರೆ ಹಲ್ ಕಚ್ಕೊಂಡು ಸುಮ್ಮನೆ ನಿಂತಿದ್ದೆ. ಯಾಕೆ ಗೊತ್ತಾ ಮಾವ? ನಿಮ್ಮ ಹೆಸರಿ ಧಕ್ಕೆ ಬರಬಾರ್ದು ಅಂತ. ಆದ್ರೆ ನೀವೇನ್ ಮಾಡಿದ್ರಿ? ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಿಗೆ ಹಾಕ್ತಿದ್ರು, ಆರಾಮಾಗಿ ತುಟಿಕ್ ಪಿಟಿಕ್ ಅಂದ್ರೆ ನಿಂತಿದ್ರಿ. ಇದೇನಾ ಮಾವ ನಿಮ್ ಫಿಯೋನ್ಸಿ ಕೊಡೋ ಮರ್ಯಾದೆ? ನೀವು ನನ್ನ ನಿಜವಾಗ್ಲೂ ಮದ್ವೆ ಆಗ್ತೀರಾ? ನನಗೆ ಯಾಕೋ ಭಯಂಕರ ಡೌಟ್ ಬರ್ತಿದೆ ಮಾವ. ಸುಮ್ಮನೆ ತಲೆ ಕೆಟ್ಟಂಗೆ ಮಾತಾಡ್ಬೇಡ ಮಾಯಾ. ಅಲ್ಲಿ ಅಷ್ಟೊಂದು ಜನ ಇದ್ದಾಗ ನಾನು ಏನಂತ ಮಾತಾಡಕ್ಕಾಗುತ್ತೆ? ಒಂದ್ ವೇಳೆ ನನ್ನ ಜಾಗದಲ್ಲಿ ಬೆಳ್ಳಿ ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ರ ಮಾವ? ನೀವ್ ಇದೇ ತರ ಸೈಲೆಂಟ್ ಆಗಿರ್ತಿದ್ರ? ನೀವು ಮಾತಾಡದೆ ಇದ್ರು ನನಗೆ ನನ್ನ ಉತ್ತರ ಸಿಕ್ತು ಬಿಡಿ. ಬೆಳ್ಳಿಗೆ ಏನಾದ್ರು ಒಂದ್ ಸ್ವಲ್ಪ ಅವಮಾನ ಆಗಿದ್ರು ನೀವ್ ಇಡೀ ಊರ್ನ ಎದುರು ಹಾಕೊಳ್ತಿದ್ರಿ ಹೊರತು ಈ ತರ ಸೈಲೆಂಟ್ ಆಗಿರ್ತಿರ್ಲಿಲ್ಲ. ಈಗ ಬೆಳ್ಳಿನ ಯಾಕೆ ಮಧ್ಯೆ ಎಳಿತಿದ್ಯಾ? ಅವಳೇನ್ ಮಾಡಿದ್ಲು? ಇಷ್ಟೋ ತನಕ ನಾನು ಇದೇ ಕನ್ಸನ್ ಬಗ್ಗೆನೇ ಮಾತಾಡ್ತಿದ್ದೆ ಮಾವ. ಈ ಕನ್ಸನ್ ನನ್ ಮೇಲೆ ಯಾಕಿಲ್ಲ? ನನಗೆ ಈಗ ಅನಿಸ್ತಿದೆ, ನೀವು ತಾಳಿ ಕಟ್ಟೋಕ್ ಹೋಗೋದೇನು, ಅವಳು ಬೇಡ ಅನ್ನೋದೇನು, ಎಲ್ರ ಮುಂದೆ ನೀವು ಮನೆ ಮಗ ಅಂತ ಹೊಗಳ್ಸ್ಕೊಳ್ಳೋದೇನು. ವಾ, ಎಂತ ಭಯಂಕರ ನಾಟಕ ಮಾವ ನಿಮ್ದು. ಎಂತ ಸೂಪರ್ ಸೀನ್ ಅಲ್ವಾ? ಇದನ್ನೆಲ್ಲ ನಾನು ನಿಜ ಅಂತ ಅನ್ಕೊಂಡಲ್ಲ. ಐ ಆಮ್ ದ ಬಿಗ್ಗೆಸ್ಟ್ ಫೂಲ್. ಊರ್ನವ್ರ ಎದುರಿಗೆ ನಿಮಗೆ ನನ್ನ ಪರವಾಗಿ ಮಾತಾಡೋಕೆ ಕಷ್ಟ ಆಗ್ತಿರ್ಬೋದು ಮಾವ. ಅದಕ್ಕೆ ಒಂದು ಕೆಲಸ ಮಾಡಿ, ನಿಮಗಿಷ್ಟ ಇದ್ದಾಗೆ ನೀವು ಅವಳನ್ನೇ ಮದುವೆ ಆಗಿ ಸುಖವಾಗಿರಿ. ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ನಿಂತ್ಕೋ ಮಾಯಾ. ಇಷ್ಟೆಲ್ಲ ನಿನ್ ಮುಂದೆನೆ ಹಿಡಿದಿದೆ. ಚಿಕ್ಕಮ್ಮ ಹೇಳಿದ್ಮೇಲೆ ನೀನು ಒಪ್ಕೋತಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಯಾವ ಊರ್ ಜನ ನನ್ನ ನೋಡಿ ನಗ್ತಿದ್ರೋ ಅವ್ರ ಮುಂದೆ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕು.